ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಮೈಸೂರು ದಸರಾ ಕರ್ನಾಟಕದ ಸಂಸ್ಕೃತಿಯ ಹೆಮ್ಮೆಯ ಹಬ್ಬ. ಇಲ್ಲಿ ಅನನ್ಯ ತನ್ನ ಕುಟುಂಬದ ಜೊತೆಗೆ ಮೈಸೂರು ದಸರಾನ ಹೇಗೆ ಸಂಭ್ರಮಿಸಿದಳು ಅಂತ ತಿಳ್ಕೊಳ್ಳಿಕ್ಕೆ ನೀವು ರೆಡಿನಾ? ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಕಥೆಯನ್ನ. ಇವತ್ತಿನ ಕಥೆ ಅನನ್ಯ ಕಂಡಂತೆ ಮೈಸೂರು ದಸರಾ. ಬೆಂಗಳೂರಿನಿಂದ ಮೈಸೂರಿಗೆ ದಸರಾ ನೋಡಲು ಹೊರಟಿದ್ದ ಅನನ್ಯಾಳ ಕುಟುಂಬ. ದಸರಾ ಅಂದರೆ ಬರೀ ಜನ, ಗಲಾಟೆ ಅಂತಿದ್ದ ಅನನ್ಯ ಅಪ್ಪ ಪ್ರಕಾಶ್ ಮತ್ತು ಅಮ್ಮ ಕಾವ್ಯಾಳ ಉತ್ಸಾಹ ನೋಡಿ ಸುಮ್ಮನಾದಳು. ರಸ್ತೆಯ ಇಕ್ಕೆಲಗಳಲ್ಲಿ ಹಚ್ಚ ಹಸಿರಿನ ಗದ್ದೆಗಳು, ತೆಂಗಿನ ತೋಟಗಳು. ಅಪ್ಪ ಪ್ರಕಾಶ್, ನೋಡು ಅನನ್ಯ, ನಮ್ಮ ನಾಡಿನ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಎಂದರು. ಅನನ್ಯ ಫೋನ್ ಬದಿಗಿಟ್ಟು ಕಿಟಕಿಯಿಂದ ಹೊರಗಡೆ ನೋಡಿದಳು. ಮೈಸೂರು ನಗರ ಪ್ರವೇಶಿಸುತ್ತಿದ್ದಂತೆ ಅನನ್ಯಾಳ ಕಣ್ಣುಗಳು ಅರಳಿದವು. ಎಲ್ಲೆಲ್ಲೂ ವಿದ್ಯುತ್ ದೀಪಗಳ ಅಲಂಕಾರ. ಅಪ್ಪ, ಮೈಸೂರು ಮದುವಿಣಗಿತ್ತಿಯ ಹಾಗೆ ಕಾಣುತ್ತಿದೆ ಎಂದು ಅವಳು ಆಶ್ಚರ್ಯದಿಂದ ಉದ್ಗರಿಸಿದಳು. ರಾತ್ರಿ ಮೈಸೂರು ಅರಮನೆಗೆ ಹೋದರು. ಲಕ್ಷಾಂತರ ಬಲ್ಬ್ಗಳಿಂದ ಅಲಂಕೃತವಾದ ಅರಮನೆ ಮಿನುಗುತ್ತಿತ್ತು. ಇದು ಕೇವಲ ಕಟ್ಟಡವಲ್ಲ, ಇದು ನಮ್ಮ ಇತಿಹಾಸದ ಕಥೆ ಹೇಳುತ್ತದೆ ಎಂದು ಅಮ್ಮ ಕಾವ್ಯ ಹೇಳಿದರು. ಅನನ್ಯ ಅರಮನೆಯ ವೈಭವದಲ್ಲಿ ಕಳೆದು ಹೋಗಿದ್ದಳು. ಮರುದಿನ ಜಂಬೂ ಸವಾರಿ ನೋಡಲು ಅರಮನೆಯ ಮುಂದೆ ಜನಸಾಗರ. ಅನನ್ಯ ಜನರನ್ನು ತಳ್ಳಿಕೊಂಡು ಮುಂದೆ ಹೋಗಲು ಪ್ರಯತ್ನಿಸಿದಳು. ಇದೇ ದಸರಾ ಉತ್ಸಾಹ ಎಂದು ಅಪ್ಪ ನಕ್ಕರು. ದೂರದಿಂದ ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ಬರುವ ಗಜಪಡೆ, ಅದರ ನಡುವೆ ಚಿನ್ನದ ಅಂಬಾರಿಯನ್ನ ಹೊತ್ತ ಅರ್ಜುನ. ಅನನ್ಯಾಳ ಕಣ್ಣುಗಳಲ್ಲಿ ಆಶ್ಚರ್ಯ. ಅಪ್ಪ, ಎಷ್ಟು ದೊಡ್ಡ ಆನೆ, ಅದಕ್ಕೆ ರಾಜನ ಹಾಗೆ ಗೌರವ ಕೊಡಬೇಕು ಎಂದಳು. ಆನೆಗಳ ಹಿಂದೆ ಬಣ್ಣ ಬಣ್ಣದ ಪೋಷಾಕು ಧರಿಸಿದ ಜಾನಪದ ನೃತ್ಯಗಾರರು, ಕುದುರೆಗಳು, ಸಾರೋಟುಗಳು. ಪ್ರತಿ ತಂಡವು ಕರ್ನಾಟಕದ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತಿತ್ತು. ಅನನ್ಯ ಪ್ರತಿ ಕ್ಷಣವನ್ನೂ ಕಣ್ಣು ತುಂಬಿಕೊಳ್ಳುತ್ತಿದ್ದಳು. ಮೆರವಣಿಗೆ ಮುಗಿದ ನಂತರ ಎಲ್ಲರೂ ಆಯಾಸಗೊಂಡಿದ್ದರು. ಹಸಿವಾಗಿದೆ, ಏನಾದರೂ ತಿನ್ನೋಣ ಎಂದ ಅಪ್ಪ. ಅನನ್ಯ ಮೈಸೂರು ಪಾಕ್ ಮತ್ತು ದೋಸೆ ತಿಂದು, ಇದು ಬೆಂಗಳೂರಿನಲ್ಲಿ ಸಿಗುವುದಿಲ್ಲ ಎಂದು ನಕ್ಕಳು. ಅರಮನೆಯಲ್ಲಿ ಮಹಾರಾಜರ ದರ್ಶನವಾಯಿತು. ಅನನ್ಯ ರಾಜಮನೆತನದ ಸಂಪ್ರದಾಯ ಮತ್ತು ಗೌರವವನ್ನು ಕಂಡು ಬೆರಗಾದಳು. ಇದು ನಮ್ಮ ಇತಿಹಾಸದ ಒಂದು ಭಾಗ ಎಂದು ಅಪ್ಪ ಹೇಳಿದರು. ಮೈಸೂರಿನಿಂದ ಹಿಂದಿರುಗುವಾಗ ಅನನ್ಯಾಳ ಮನಸ್ಸು ಸಂತೋಷದಿಂದ ತುಂಬಿತ್ತು. ಅಪ್ಪ, ಮುಂದಿನ ವರ್ಷವೂ ದಸರಾ ನೋಡಲು ಬರಬೇಕು. ಇದು ಕೇವಲ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಎಂದಳು. ಅಪ್ಪ ಮತ್ತು ಅಮ್ಮ ನಕ್ಕರು. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮಗೆ ಇಷ್ಟವಾಯಿತೆ? ಹಾಗಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ಇನ್ನಷ್ಟು ಹೊಸ ಕಥೆಗಳನ್ನ ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಒಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.